ಹಾಯ್ ಹಲೋ ಎಲ್ಲರಿಗೂ ಶುಭ ದಿನ. ನನ್ನ ಚಾನಲ್ ಸಪೋರ್ಟ್ ಮಾಡ್ತಾರೋ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಮತ್ತು ಹೊಸ ವ್ಯೂವರ್ಸ್ಗೂ ಆಧಾರದ ಸುಸ್ವಾಗತ. ಇವತ್ತಿನ ರೆಸಿಪಿ ನುಗ್ಗೆ ಸೊಪ್ಪಿನ ಬಸ್ಸಾರು. ಈ ಸೊಪ್ಪನ್ನ ಯಾಕೆ ಅಪ್ಪು ಅಂತ ಕರೆದ್ರು ಅನ್ನೋದೇ ನಿಮ್ಮ ತಲೆ ತುಂಬ ತುಂಬಿದೆ ನಂಗೆ ಗೊತ್ತು. ನುಗ್ಗೆ ಸೊಪ್ಪಲ್ಲಿ ಏನೆಲ್ಲ ಇದೆ, ಎಷ್ಟೆಲ್ಲ ಉಪಯೋಗ ಇದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಬನಾನಾದಲ್ಲಿರೋ ಪೊಟ್ಯಾಷಿಯಮ್ಗಿಂತ 3ರಷ್ಟು ಜಾಸ್ತಿ ಈ ಸೊಪ್ಪಲ್ಲಿ ಪೊಟ್ಯಾಷಿಯಮ್ ಇದೆ. ಹಾಲಲ್ಲಿರೋ ಕ್ಯಾಲ್ಶಿಯಮ್ಗಿಂತ ಜಾಸ್ತಿ 4ರಷ್ಟು ಜಾಸ್ತಿ ಕ್ಯಾಲ್ಶಿಯಮ್ ಇದೆ. ಎಗ್ಗಲ್ಲಿರೋ ಮೆಗ್ನೀಷಿಯಮ್ಗಿಂತ 36 ಪಟ್ಟು ಜಾಸ್ತಿ ಮೆಗ್ನೀಷಿಯಮ್ ಇದೆ. ಪಾಲಕಲ್ಲಿರೋ ಐರನ್ಗಿಂತ 25% ಜಾಸ್ತಿ ಐರನ್ ಕಂಟೆಂಟ್ ಇದರಲ್ಲಿದೆ. ಸಿ ವಿಟಮಿನ್, ಆರೆಂಜಲ್ಲಿರೋ ಸಿ ವಿಟಮಿನ್ನ 7ರಷ್ಟು ಜಾಸ್ತಿ ಇದೆ. ಕ್ಯಾರೆಟಲ್ಲಿರೋ ಎ ವಿಟಮಿನ್ 4ರಷ್ಟು ಜಾಸ್ತಿ ಇದೆ. ಬನಾನಲ್ಲಿರೋದು ಬಿ ಟು ಏನಿದೆಯಲ್ಲ ಅದ್ರ 50ರಷ್ಟು ಜಾಸ್ತಿ ಇದರಲ್ಲಿದೆ. ಶೇಂಗಾದಲ್ಲಿರೋ B3 50ರಷ್ಟು ಜಾಸ್ತಿ ಇದರಲ್ಲಿದೆ. ಪ್ರೋಟೀನ್ ಅಂತ ಬಂದರೆ ಇದು 2ರಷ್ಟು ಇದೆ. ಅದಕ್ಕೆ ಇದನ್ನು ಹೇಳಿದ್ದು ನಾನು ಪವರ್ ಸ್ಟಾರ್ ಅಂತ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ಅದೇ ಥರನೇ ಈ ಸೊಪ್ಪಲ್ಲಿ ಯಾವ ನ್ಯೂಟ್ರಿಷನ್ನು ವಿಟಮಿನ್ನು ಮಿನರಲ್ಸು ಇಲ್ಲ ಅಂತಲೇ ಹೇಳೋಕ್ಕೆ ಬರಲ್ಲ. ಅದಕ್ಕೆ ನಾನು ಇದನ್ನು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಹೋಲಿಸಿದ್ದು. ಇದೊಂಥರ ಪವರ್ಫುಲ್ ಸೊಪ್ಪು ಅಂತಲೇ ಹೇಳ್ಬೋದು. ಈಗ ನುಗ್ಗೆ ಸೊಪ್ಪು ಬಸ್ಸಾರು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಫಸ್ಟು ನುಗ್ಗೆ ಸೊಪ್ಪು, ಹೆಸರು ಕಾಳು ಮತ್ತು ಮಸೂರು ದಾಳನ್ನು ಈ ಥರ ಚೆನ್ನಾಗಿ ಬೇಯಿಸ್ಬಿಟ್ಟು ನೀರನ್ನ ಬಸ್ಬಿಟ್ಟು ಎತ್ತಿಟ್ಕೊಳ್ಳಿ. ಓಕೆನಾ. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿಗೆ ನೀವು ಅದನ್ನು ತೊಗೊಳ್ಳಿ. ಓಕೆನಾ. ಈಗ ಒಗ್ಗರಣೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿನ ತೊಗೋಬೇಕು. ತೊಗೊಂಡು ಒಗ್ಗರಣೆ ಹಾಕಿ. ಓಕೆ. ಇದ್ರ ಉಪಯೋಗಗಳು ಇನ್ನೂ ತುಂಬ ಹೇಳೋದಿದೆ, ನಾನು ಹೋಗ್ತಾ ಹೇಳ್ತೀನಿ. ಒಗ್ಗರಣೆಗೆ ಜೀರಿಗೆ ಮತ್ತು ಸಾಸಿವೆ, ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಈರುಳ್ಳಿ ಎಲ್ಲದನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಬಾಡಿಸಿ. ಓಕೆನಾ. ಈಗ ನಾವು ಇದು ಸ್ಕಿನ್ ಬೆನಿಫಿಟ್ಸ್ ಏನಂತ ನೋಡೋಣ. ರಿಂಕಲ್ಸು, ಏಜಿಂಗ್ನ ಕಡಿಮೆ ಮಾಡುತ್ತೆ, ಕೂದಲನ್ನ ಸೊಂಪಾಗಿ ಬೆಳೆಯೋಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು 6 ತಿಂಗಳು ಮೇಲ್ಪಟ್ಟಿರೋ ಯಾವ ಮಗುಗೆ ಬೇಕಾದರೂ ಈ ಸೊಪ್ಪನ್ನ ತಿನ್ನಿಸ್ಬೋದು. ನೋಡಿ, ಬೇಯಿಸಿರೋ ಕಾಳು, ಹುಣಸೆ ಹಣ್ಣು, ಒಂದು ಸ್ವಲ್ಪ ಶುಂಠಿ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ. ಕೊಬ್ಬರಿ ಹಾಕಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ತೋರಿಸಿದ್ದೀನಿ ನೋಡಿ, ಈ ಥರ ನುಣ್ಣಗೆ ರುಬ್ಕೊಳ್ಳಿ. ಇದು ಆ್ಯಂಟಿಫಂಗಲು, ವೆರಿ ಗುಡ್ ಡಿಟಾಕ್ಸು ಮತ್ತು ಲಿವರ್ಗೆ ತುಂಬ ಒಳ್ಳೆಯದಿದು. ಇದು ರುಬ್ಬಿದ್ರಲ್ಲ ಅದನ್ನು ಬಸ್ತಿಟ್ಟಿರೋ ನೀರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಮತ್ತು ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಓಕೆನಾ. ಈಗ ಕಾಳಿಗೆ ಒಗ್ಗರಣೆ ಹಾಕೋಣ. ಕಾಳಿಗೆ ಒಗ್ಗರಣೆ ಹಾಕೋಕ್ಕೆ ಆ್ಯಸ್ ಯೂಶ್ವಲ್ ನೀವು ಹಾಕ್ತಿರಲ್ವ, ಜೀರಿಗೆ, ಸಾಸಿವೆ, ಈರುಳ್ಳಿ, ಕರಿಬೇವು ಇದನ್ನೆಲ್ಲ ಹಾಕ್ಬಿಟ್ಟು ಒಣಮೆಣ್ಸಿನ್ಕಾಯಿ ಹಾಕಿ ನಾನು ಒಗ್ಗರಣೆ ಹಾಕ್ತೀನಿ ಯಾವಾಗಲೂ. ಒಣಮೆಣ್ಸಿನ್ಕಾಯಿ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ನಾನು ಉಪಯೋಗಗಳನ್ನ ಹೇಳ್ತಾ ಇದ್ದೆ ಅಲ್ವಾ. ವೆಯ್ಟ್ ಲಾಸ್ ಮಾಡೋರಿಗೆ ಈ ಸೊಪ್ಪು ತುಂಬ ಒಳ್ಳೆಯದು. ಕೊಲೆಸ್ಟ್ರಾಲ್ ಕಡಿಮೆ ಮಾಡೋಕ್ಕಂತೂ ತುಂಬ ಒಳ್ಳೆಯದು. BP, ಶುಗರು, ಬೋನ್ ಹೆಲ್ತ್ನ ಜಾಸ್ತಿ ಮಾಡುತ್ತೆ. ಈ ಸೊಪ್ಪಲ್ಲಿ ತುಂಬ ಬೆನಿಫಿಟ್ಸ್ ಇದೆ. ಇಷ್ಟೆಲ್ಲ ಬೆನಿಫಿಟ್ಸ್ ಇರೋ ಈ ಸೊಪ್ಪಿಗೆ, ಪವರ್ಫುಲ್ ಸೊಪ್ಪಿಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡೋದನ್ನು ಮರಿಲೇಬೇಡಿ. ನೋಡಿ, ತುರಿದಿರೋ ಕೊಬ್ಬರಿನ ಒಗ್ಗರಣೆ ಹಾಕಿರೋ ಸೊಪ್ಪಿಗೆ ಹಾಕಿದ್ದೀನಿ. ಈ ಸೊಪ್ಪಿಗೆ ನಿಂಬೆಹಣ್ಣು ಹಿಂಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ನಿಂಬೆಹಣ್ಣು ಅದ್ರ ಜೊತೆಗೇ ಇಟ್ಟಿದ್ದೀನಿ. ಸಾರು, ಇದು ಮುದ್ದೆ ರೆಡಿಯಾಗಿದೆ. ಅನ್ನ, ಮುದ್ದೆ, ಸಾರು, ಬಸ್ಸಾರು ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಮಾವಿನ ಹಣ್ಣು ಜೊತೆಗಿದೆ. ಬೆನಿಫಿಟ್ಸನ್ನ ಹೇಳೋದು ತುಂಬ ಇದೆ. ಇದು ಇನ್ನೊಂದು ಏನು ಮರ್ಬಿಟ್ಟಿದೆ ನಾನು ಹೇಳೋದು ಏನಂದರೆ, ಈಗ ಹಾಲು ಕುಡಿಸೋ ತಾಯಂದಿರು ಇರ್ತಾರಲ್ಲ, ಅವರಿಗೆ ಈ ಸೊಪ್ಪನ್ನ ತಿನ್ನೋ ಕೊಡೋದ್ರಿಂದ ಹಾಲು ಬರಲ್ಲ ಅಂತಿರ್ತಾರಲ್ಲ, ಅವ್ರಿಗೆಲ್ಲ ಹಾಲು ಜಾಸ್ತಿ ಆಗುತ್ತೆ ಈ ಸೊಪ್ಪನ್ನ ಕೊಡೋದ್ರಿಂದ. ಮತ್ತು ಮಗುಗೂ ಅಷ್ಟೇ ತುಂಬ ಒಳ್ಳೆಯದು. ಮಕ್ಕಳಿಗೆ ಇದನ್ನು ಕೊಡೋದ್ರಿಂದ ಅವರ ಆರೋಗ್ಯ ಸಂಪೂರ್ಣವಾಗಿ ಬೆಳೆಯುತ್ತೆ ಅಂತಲೇ ಹೇಳ್ಬೋದು. ನೋಡಿ, ನನ್ನ ಮಗಳು ತಿಂತ ಹೇಗೆ ಎಂಜಾಯ್ ಮಾಡ್ತಾ ಇದ್ದಾಳೆ ಅಂತ ನೋಡ್ತಾ ಇದ್ದೀರಾ. ಅವಳಿಗೆ ಈ ಥರ ಸೊಪ್ಪು ಮುದ್ದೆ ಎಲ್ಲ ತುಂಬ ಇಷ್ಟ. ಅಥೆಂಟಿಕ್ ಫುಡ್ನ ನಾನು ಅವಳಿಗೆ ತುಂಬ ತಿನ್ನೋದನ್ನ ಕಲಿಸ್ಬಿಟ್ಟಿದ್ದೀನಿ. ಮುದ್ದೆ ಊಟ ಮಾಡ್ತಾಳೆ. ಸೊ ಗುಡ್. ಈ ಹ್ಯಾಬಿಟ್ಸ್ನ ನೀವು ನಿಮ್ಮ ಮಕ್ಕಳಿಗೆ ಮಾಡಿರಿ ಅಂತ ಹೇಳ್ತೀನಿ. ಹೀಗೆ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಾ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ.